ವಿಠಲ ಪಾಂಡುರಂಗ ವಿಠಲ. ಜಾಜಿಯವ್ರೆ, ಈ ಗಂಡಸರನ್ನ ಎಲ್ರನ್ನೂ ಹರಾಜ್ ಹಾಕ್ಬಿಡ್ಬೇಕ್ರಿ. ಹರಾಜ್ ಹಾಕೋದ್ ಅಷ್ಟೇ ಅಲ್ಲ, ಅವ್ರನ್ನ ಬೇರೆ ಮನೆಗೆ ಮಾರ್ಬೇಕು. ಅಲ್ಲಿ ಬೇರೆ ಹೆಂಡತಿರೋರ್ಗೆ ಬೆಂಡಿಸ್ತಾರೆ. ನನ್ ಮೈಂಡಲ್ಲೂ ಇದೇ ಇತ್ತು ನೋಡಿ. ನಮ್ ಹಸ್ಬೆಂಡ್ ನ ನಾವು ಬೆಂಡೆತ್ತಕ್ಕಾಗಲ್ಲ, ಅದಕ್ಕೆ ಹರಾಜಲ್ಲಿ ಅವ್ರನ್ನ ಬೇರೆ ಮನೆಗೆ ಮಾರ್ಬಿಡ್ಬೇಕು. ಆಗ ಆ ಮನೇಲಿರೋ ಹೆಂಡತಿರು ಇವ್ರನ್ನ ಕೂಲಿ ಆಳ್ಗಳ ತರ ನಡ್ಸ್ಕೊತಾರೆ. ಆಗ ಸರಿಯಾಗಿ ಬುದ್ಧಿ ಕಲಿ. ಅಲ್ಲ ಅದಕ್ಕೆ ನಮ್ ಕುತ್ತಿಗೆ ತಾಳಿ ಕಟ್ಟಿ ನಮಗ್ ಬಾಳ್ ಕೊಡಕ್ ಬಂದಿರೋ ಗಂಡಂದ್ರಿಗೆ ಈ ತರ ಕಷ್ಟ ಕೊಡೋದ್ ಸರಿನಾ? ಕಲ್ಲು ಈ ಗಂಡಸರಿಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಈ ಭುವನೇಶ್ವರಿ ಮಹಿಳಾ ಸಂಘ ಓಪನ್ ಮಾಡಿ ಏನ್ ಪ್ರಯೋಜನ ಹೇಳು? ಈ ಕೆಲ್ಸ ಮೊದ್ಲು ನಮ್ಮಿಂದಾನೇ ಶುರುವಾಗಿ. ಈ ಗಂಡಂದ್ರನ್ನೆಲ್ಲ ಹರಾಜ್ ಹಾಕೋಣ. ಯಾರಾದ್ರೂ ಇವ್ರನ್ನ ಕೊಂಡ್ಕೊಂಡು 1 ವರ್ಷ ಮನೇಲೆ ಇಟ್ಕೊಂಡು ಬುದ್ಧಿ ಕಲ್ಸಿ ಆಮೇಲೆ ವಾಪಸ್ ಕಳ್ಸ್ಲಿ. ಕರೆಕ್ಟ್ ಜಾಜ್ ಅವ್ರೆ, ಇವ್ರಿಗೆ 1 ವರ್ಷ ಟ್ರೈನಿಂಗ್ ಸಿಕ್ಕದ್ಮೇಲೆ ಆಮೇಲೆ ನಾವ್ ಹೇಳ್ದ ಕೇಳ್ಕೊಂಡ್ ಬಿದ್ದಿರ್ತಾರೆ. ನಾಳೆನೆ ಈ ಹರಾಜಕ್ಕೋ ಕಾರ್ಯಕ್ರಮನ ಇಟ್ಕೊಳ್ಳೋಣ. ಧಿಕ್ಕಾರ ಧಿಕ್ಕಾರ, ಮಹಿಳಾ ಸಂಘ ಧಿಕ್ಕಾರ. ಅಣ್ಣ, ನೀನು ಗಂಡುಗಲಿ ವಂಶದ ವೀರ ಅಲ್ವಾ? ಬರೀ ವೀರ ಅಲ್ಲ ಕಣೆ, ಗಂಡಗಲಿ ವಂಶದ ಕಟ್ಟ ಕಡೆ ಎತ್ತೊಂದು ಪಾಂಡುರಂಗ ಗಂಡಗಲಿ. ಎಡಗೈ ಎತ್ತಿದ್ರು ವೀರಕ್ಕೆ ಸರಿ, ಬಾಲ್ಗೈ ಎತ್ತಿದ್ರು ವೀರ ಮದಕರಿ. ನಿನ್ನಂತವನ ಹಂದಿ ಮಾಡಿ ಹರಾಜ್ ಹಾಕ್ತಾ ಇದ್ದಾರೆ. ಮಹಿಳೆಯರು ಕೊಂಡ್ಕೊಳ್ಳಕ್ಕೆ ರೆಡಿ ಇದ್ದಾರೆ. ಯಾರಮ್ಮ ನನ್ನನ್ನು ಹರಾಜ್ ಹಾಕೋರು? ಮಹಿಳಾ ಸಂಘದಲ್ಲಿ ತೀರ್ಮಾನ ಆಗಿದೆ, ಕೆಲವು ಗಂಡಸರನ್ನ ಹರಾಜ್ ಹಾಕ್ತಾರಂತೆ. ಅಂತ ಗಂಡಸರನ್ನ ಮನೆಗ್ ಕರ್ಕೊಂಡು ಹೋಗಿ ಕೂಲಿ ಕೆಲಸ ಮಾಡಿಸ್ತಾರಂತೆ. ಅವರಿಗೆ ಗಂಡನ ಜವಾಬ್ದಾರಿ ಏನು ಅಂತ ಹೇಳ್ಕೊಡ್ತಾರಂತೆ. ಎಲ್ಲ ಪ್ಲಾನ್ ಮಾಡಿದಾರಲ್ಲ, ಅವ್ರು ಯಾರು ಅಂತ ನನ್ಗೆ ಗೊತ್ತಾಗ್ಬೇಕಲ್ಲ. ನಮ್ ಹೋಮ್ ಮಿನಿಸ್ಟರ್ ಜಾಜಿ ಅದಕ್ಕೆ. ಹರಾಜಲ್ಲಿ ಇವ್ರನ್ನ ಯಾರು ಕೊಂಡ್ಕೋತೀರಾ? ಸರ್ಕಾರಿ ಸವಾಲ್ ₹1, ₹1.25. ಹರಾಜ್ ಹಾಕಕ್ಕೆ ಮರ್ಯಾದೆ ಇಲ್ವೇನ್ರಿ? ₹2, ₹3, ₹4, ₹5, ₹6. ಮನುಷ್ಯನ ಬೆಲೆ ಕೇವಲ ₹1, ₹2 ಹಿಡಿದೈತೆ. ಅದೇನ್ TRP ಮಡಗಿದ್ರಿ ಶಿವ? ಸುಮ್ಮನೆ ಕೂತಿದ್ರಲ್ಲ, ಏನಾದ್ರು ಮಾತಾಡ್ಕೊಳ್ಳಿ ರೀ. ಇವತ್ ಭಿಕ್ಷುಕನೇ ಒಂದ್ ದಿವ್ಸಕ್ಕೆ ₹1,000 ದುಡಿತಾನೆ. ನನ್ನ ಯೋಗ್ಯತೆ ₹1-2 ಜಾಸ್ತಿ ಹೋಗ್ರಿ ರೀ. ನಮ್ಮ ಜಾಜಿ ಜಂಬಲ್ದಿನ್ನಿ ಅವ್ರು ಮನ್ಸು ಮಾಡಿದ್ರೆ ನಿಮ್ಮ ರೇಟು ಜಾಸ್ತಿ ಆಗಬಹುದು ಏನೋ. ₹10,000, ₹11,000, ₹12,000, ₹13,000, ₹14,000, ₹15,000. ಒಂದೇ ಬೆಲೆ 50,000. 50,000 ಒಂದ್ಸಲ, 50,000 ಎರಡ್ ಸಲ, 50,000 ಮೂರ್ ಸಲ. ಬೆಳಗ್ಗೆ ಎದ್ದು ತಾವತ್ತು ಯಾರ ಮುಖ ನೋಡಿದ್ರಿ ಶಿವ? ಕಡೆಗೂ ನೀವು ಸೇಲ್ ಆಗೇ ಬಿಟ್ರಿ. ಬನ್ನಿ ನಮ್ಮ ಮನೆಗೆ ಇವ್ರಂತೆ. ಮಧು ಬಿಟ್ಲಾ, ಕಮ್ ಹಿಯರ್. ಇದ್ರಲ್ಲಿ ಇವ್ನ ಯೂನಿಫಾರ್ಮ್ ಇದೆ, ಇದನ್ನ ಇವ್ನ ಹಾಕಿ ಕರ್ಕೊಂಡ್ ಬನ್ನಿ. ಸುಮ್ನೆ ಕರ್ಕೊಂಡ್ ಬರಕ್ಕಾಗತ್ತಾ? ನಿನ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ರಾಮ, ಈ ಮನೆಯಲ್ಲಿ ಇನ್ನೂ ಏನೇನ್ ನೋಡ್ಬೇಕೋ ಏನೋ, ಎಲ್ಲ ನನ್ನ ಕಲ್ಮ. ಡ್ರೆಸ್ ಹಾಕಿದಿರಿ ತಾನೆ? ಹಾಕಿದೀವಿ. ಹೇಗೆ ಮೊದ್ಲಿಗಿನ್ನ ಸ್ಮಾರ್ಟ್ ಆಗಿಲ್ಲ? ಆ ಡ್ರೆಸ್ ಅಲ್ಲಿ ಕೆಲಸದೊಂಥರ ಕಾಣಿಸ್ತಾನೆ ಇರಲಿಲ್ಲ. ಈ ಡ್ರೆಸ್ ಪರ್ಫೆಕ್ಟ್ ಆಗಿದೆ. ಕರ್ಕೊಂಡು ಹೋಗಿ ಲಾನ್ ಅಲ್ಲಿ ಬಿಡಿ. ಯಾಕೆ? ಲಾನ್ ಕ್ಲೀನ್ ಮಾಡಕ್ಕೆ. ದುಡಿಯೋದೇ ನನ್ನ ಬಿಸ್ನೆಸ್, ನ್ಯಾಯಕ್ಕೆ ದುಡಿಯೋದೇ ನನ್ನ ವೀಕ್ನೆಸ್. ಅಯ್ಯೋ ಶಿವನೇ, ಇದೇನ್ ಗುರುವೆ, ಡ್ಯೂಟಿಗೆ ಜಾಯಿನ್ ಆದ ಮೊದಲೇ ದಿನ ಚೆನ್ನಾಗಿ ಪೋಟ್ಕೊಂಡ್ಬಿಟ್ಟಿದೀಯ. ಏನ್ ಮಾಡೋದ್ ಬ್ರದರ್, ನಮ್ಮ ಮನೇಲಿ ನನ್ನ ಹೆಂಡತಿ ನಂಗೆ ಕುಡಿಯಕ್ಕೆ ಬಿಡಲ್ಲ, ತುಂಬಾ ಕಾಟ ಕೊಡ್ತಾಳೆ. ಅದಕ್ಕೆ ಈ ಮನೇಲಿ ಇನ್ನೂ 1 ವರ್ಷ ಬಿಂದಾಸ ಕುಡ್ಕೊಂಡೆ ಕಾಟ ಮಾಡ್ಕೊಡ್ರೆ. ಅಭಿ, ಅವ್ನ್ ಕುಡ್ಕೊಂಡ್ ಬಂದಿದ್ದಾನೆ, ಅವ್ನ ಜೊತೆ ಮಾತಾಡ್ಕೊಂಡು ನಿಂತಿದ್ದೀರಾ? ಅಯ್ಯ, ಕುಡಿದ್ರೆ ಕುಡ್ಕೊಂಡೆ ಬಿಡ್ರಿ. ಅಲ್ಲ ಕಣ್ರಿ, ಊರ್ ತುಂಬಾ ಬಾರ್ಗಳಿರೋದು ಯಾಕೆ? ಅವ್ರಿಗೆಲ್ಲ ಈ ಸರ್ಕಾರದವ್ರು ಲೈಸೆನ್ಸ್ ಕೊಟ್ಟಿರೋದು ಯಾಕೆ? ನೋಡಿ ಜಾತಿ ಚಪ್ಪಲ್ ತಿನ್ನಿ ಅವ್ರೆ. ಹೋಗಪ್ಪ ಮರೆಯ. ಈ ಸ್ನೇಹಿತರೆಲ್ಲ ಸೇರ್ಕೊಂಡು ಟೂರ್ಗೆ ಅಂತ ಆಚೆ ಹೋಗಿರ್ತಾರಲ್ವಾ, ಮಜಕ್ಕೆ ಅಂತ ಕುಡಿತಾರೆ. ಅವನು ಮನೆ ಬಿಟ್ಟು ಹೊರಗಡೆ ಬಂದಿದ್ದಾನೆ. ಒಳ್ಳೆ ಟೂರಿಗೆ ಬಂದಂಗೆ ಆಗಿರ್ಬೇಕಲ್ವಾ? ಕುಡಿತಾನೆ, ಕುಡ್ಕೊಳ್ಳಿ ಬಿಡಿ. ಏನ್ ಪ್ರಯೋಜನ? ನನ್ ಗಂಡ ಈ ಲೆವೆಲ್ ಗಿಲ್ದಿದಾರ. ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. ಈ ನಡುವೆ ಕುಡಿಯೋದ್ ಬೇರೆ ಹೆಚ್ಚಾಗ್ಬಿಟ್ಟಿದೆ. ಒಳ್ಳೆ ಬುದ್ಧಿ ಕಲಿಸ್ತೀರಾ ಅಂತ ಇಲ್ಲಕ್ ಕಳ್ಸಿದ್ರೆ ನನ್ ಗಂಡ ಇನ್ನ ಹಾಳು ಮಾಡ್ಬಿಟ್ರಾ? ಕುಡಿಯೋದೇ ನನ್ನ ಬಿಸ್ನೆಸ್, ಅದರ ನ್ಯಾಯಕ್ಕೆ ದುಡಿಯೋದೇ ನಮ್ಮ ವೀಕ್ನೆಸ್. ಅದಕ್ಕೆ ಯಾರ್ದೋ ಗಂಡನ ಹರಾಜಲ್ಲಿ ಕೊಂಡ್ಕೊಂಡ್ ಬಂದು ಪಾಪ ಇವ್ರ ಜೊತೆ ಗಂಡನ್ನು ಹಾಳು ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನ ಅಕ್ಕೆ ಅಂತ ಕರೆಯಕ್ಕೆ ನಾಚಿಕೆ ಆಗುತ್ತೆ. ನೀನು ನನ್ಗೆ ಅಂತ ಇದ್ಯಾ? ಇನ್ನೇನ್ರಿ ಮತ್ತೆ, ನಿಮ್ ಗಂಡನ ಹಾಳು ಮಾಡ್ದಲ್ದಿರಾ ನನ್ ಗಂಡನ ಹಾಳು ಮಾಡ್ತಿದ್ದೀರಲ್ಲ. ಓಕೆ, ಈ ಹರಾಜ್ ಗಿರಾಜ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈಗ ಹಾಕಿರೋ ಹರಾಜ್ಗೆ ಏನ್ ಹೇಳ್ತೀರಾ? 50,000 ಲಾಸ್ ಆಗೋಯ್ತು ಅಂತ ಸುಮ್ಮನೆ ಇದ್ಬಿಡ್ತೀನಿ. ನಿಮ್ ಹಸ್ಬೆಂಡ್ ನ ಕರ್ಕೊಂಡು ನಿಮ್ ಮನೆಗೆ ಹೋಗಿ. ಅವೆಲ್ಲ ಆಗಲ್ಲ. ನಾನು ಹೋಗ್ಬೇಕು ಅಂದ್ರೆ ಒಂದ್ ಕಂಡೀಷನ್ ಇದೆ. ಏನು? ನಿಮ್ಮನ್ನು ಸೇರಿಸಿ ನಿಮ್ ಮಹಿಳಾ ಸಂಘದ ಮಹಿಳಾ ಮಣಿಗಳೆಲ್ಲ ಬಂದು ನಮ್ಮ ಮನೇಲಿ 1 ವರ್ಷ ಇರ್ಬೇಕು. ಹೆಂಡತಿ ಗಂಡನ ಜೊತೆ ಹೇಗಿರ್ಬೇಕು ಅಂತ ನಾನ್ ಟ್ರೈನಿಂಗ್ ಕೊಡ್ತೀನಿ. ವಿಠಲ ವಿಠಲ ಪಾಂಡುರಂಗ ವಿಠಲ.